ನೀವು ಅವ್ರಿಗೆ ಬಿಜೆಪಿ ಅವ್ರಿಗೆ ಕೇಳಬೇಡಿ, ನೀವು ಹೋಗಿ ಜನರಿಗೆ ಕೇಳಿ. ಜನರಿಗೆ ಕೇಳಿದಾಗ ಗೊತ್ತಾಗುತ್ತೆ. ಇವತ್ತು ನಮ್ಮ 5 ಗ್ಯಾರಂಟಿಗಳನ್ನ ನಾವು ಜನರಿಗೆ ತಲುಪಿಸುವುದರಲ್ಲಿ ನಮ್ಮ ಸರ್ಕಾರ ಯಶಸ್ವಿ ಆಗಿದೆ. 4 ತಿಂಗಳಿಂದ ಗೃಹಲಕ್ಷ್ಮಿ ನೋಡಿ, ನಾವು ತಿಂಗಳ ಪೇಮೆಂಟ್ ತರ ಕೊಡ್ತೀವಿ ಅಂತ ಹೇಳಿಲ್ಲ ಅಂತ ನಿಮ್ BCM ಆಮೇಲೆ ಇಲ್ಲಿ ಕೇಳಿ, ನಾವು ಪ್ರತಿ ತಿಂಗಳು 2,000 ಪ್ರತಿ ಮನೆಗೆ ಅಂತಕ್ಕಂಥ ನಮ್ಮ ವಾಗ್ದಾನ ನಾವು ಈಡೇರಿಸಿದೀವಿ 2 ವರ್ಷದಲ್ಲಿ. ಈಗ ಅದು ನಮ್ಮ ರಾಜ್ಯದ ಹಣಕಾಸಿನ ಒಂದು ಅಂದ್ರೆ ಆಯವ್ಯಯ ವೇಸ್ ಅಂಡ್ ಮೀನ್ಸ್ ಅಂತಾರೆ. ಯಾವ ರೀತಿ ನಮ್ಮ ಬೊಕ್ಕಸದಲ್ಲಿ ಹಣ ಬರ್ತದೆ ಆ ರೀತಿ ಔಟ್ಫ್ಲೋ ಇರುತ್ತೆ. ಹಾಗಾಗಿ ವೇಸ್ ಅಂಡ್ ಮೀನ್ಸ್ 2-3 ಮಂತ್ಸ್ ಆ ಕಡೆ ಈ ಕಡೆ ಆಗುತ್ತೆ. ಇದರ ಅರ್ಥ ನಾವು ಕೊಟ್ಟೇ ಇಲ್ಲ ಅಂತಲ್ಲ. ಹಾಗಾಗಿ ಬಟ್ ಯಾಕಂದ್ರೆ ನಮ್ಮ ರಾಜಸ್ವ ಹೇಗೆ ಸಂಗ್ರಹ ಆಗ್ತದೆ ಆ ರೀತಿ ನಾವು ಜನರಿಗೆ ಕೊಡ್ತಕ್ಕಂಥದ್ದು ವೇಸ್ ಅಂಡ್ ಮೀನ್ಸ್. ಇದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಯಾರು ಗೊತ್ತಿಲ್ಲಪ್ಪ. ಇಲ್ಲ ನೋಡಿ, ಕೊಡದೇ ಇಲ್ಲ, ಕೊಡ್ತಾ ಇದ್ದೀವಲ್ಲ, ಕೊಡದೇ ಇರೋ ಪ್ರಶ್ನೆನೇ ಬರೋದಿಲ್ಲ. ನೋಡಿ, ನಾವು ಬಹಳ ಸ್ಪಷ್ಟವಾಗಿ ಹೇಳಿದೀವಿ. ಏನಂದ್ರೆ ಕಾಂಗ್ರೆಸ್ ಪಕ್ಷ ಚುನಾವಣೆಗಿಂತ ಮುಂಚೆ ನಾವು ಈ ರಾಜ್ಯದ ಜನರಿಗೆ ಮಾತು ಕೊಟ್ಟಿದ್ವಿ. ಏನಂತ, ನಮ್ಮ ಸರ್ಕಾರ ಬಂದ್ರೆ ನಾವು ಜನರಿಗೆ 5 ಗ್ಯಾರಂಟಿ ತಲುಪಿಸ್ತೀವಿ ಅಂತ. ಇವತ್ತು ನಾವು ತಲುಪಿಸ್ತಾ ಇದ್ದೀವಿ. 2 ವರ್ಷ ಆಗಿದೆ. ಮುಂದೆ ಬರ್ತಕ್ಕಂಥ 3 ವರ್ಷಗಳಲ್ಲೂ ಕೂಡ ನಾವು ಈ ಗ್ಯಾರಂಟಿಗಳಿಗೆ ಬದ್ಧವಾಗಿದ್ದೀವಿ. ನಾವು 100% ಜನರಿಗೆ ನಮ್ಮ ಮಾತಿನಂತೆ ನಡ್ಕೊಳ್ತೀವಿ.